ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಏಕಾದಶಿ ತಿಥಿ, ಪುನರ್ವಸು ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಇಂತಹ ದುರಹಂಕಾರಿ ಡಿಸಿ ನಾನು ನೋಡಿರಲಿಲ್ಲ. ಇಡೀ ದಿನ ಅಧಿಕಾರಿಗಳನ್ನು ಕಾಯಿಸ್ತಾರೆ. ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. 5 ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದೆ. ಆದರೂ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಡ್ತೀವಿ, ಪರಿಷ್ಕರಣೆ ಮಾಡುವುದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಟಿ. ನರಸೀಪುರದ ಮೈಸೂರು ಸಿಲ್ಕ್ ಜಾಗದಲ್ಲಿ ಸ್ಟೇಡಿಯಂ ಬೇಡ. ಆರ್. ಅಶೋಕ್ ವಿರೋಧ. ಸೇವ್ ಮೈಸೂರು ಸಿಲ್ಕ್ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಹುಣಸೂರಿನಲ್ಲಿ ಒಣಗಿದ ಮರಗಳಿಗೆ ಬೆಂಕಿ ಕಾಣಿಸಿಕೊಂಡ ಘಟನೆ ಆತಂಕ ಮೂಡಿಸಿದೆ. ತಾಲೂಕು ಕಚೇರಿ ಹಿಂಭಾಗದ ಪ್ರದೇಶದಲ್ಲಿ ಬೇಸಿಗೆ ತಾಪಮಾನ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಒಣಗಿದ ಮರಗಿಡಗಳಿಗೆ ಏಕಾಏಕಿ ಬೆಂಕಿ ಹತ್ತಿಕೊಂಡಿದೆ. ಸ್ಥಳೀಯರು ಹೊಗೆ ಎದ್ದುದನ್ನು ಗಮನಿಸಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಶೀಘ್ರ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಘಟನೆಯಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬೆಂಕಿಗೆ ಕಿಡಿಗೇಡಿಗಳ ಕೈವಾಡ ಇರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ಆರಂಭಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಟೀಕ್ ಮರಗಳಿದೆ ತಾಲೂಕು ಆಫೀಸಲ್ಲಿ, ಅಲ್ಲಿ ಹಿಂಭಾಗ ಬೆಂಕಿ ಬಿದ್ದಿದೆ ಅಂತ ಅಂದ್ಬಿಟ್ಟು ರವಿಚಂದ್ರನ್ ಸಾಹೇಬರು ಕರೆ ಮಾಡಿದ್ರು. ಹಾಗಾಗಿ ನಮ್ಮ ತಂಡ ಮತ್ತು ನಮ್ಮ ವಾಹನ ಧಾವಿ ಸಿಬ್ಬಂದಿ ಬೆಂಕಿ ಹಾರಿಸ್ತಾ ಇದ್ದೀವಿ ಸರ್. ನಾನು ಅಗ್ನಿಶಾಮಕ ಠಾಣಾಧಿಕಾರಿ ಶಿವಾಜಿರಾವ್ ಪವಾರ್ ಸರ್. ಅಗ್ನಿ ಅನಾಹುತಗಳು ಯಾವುದೇ ಆದ್ರೂ ತತ್ಕ್ಷಣಕ್ಕೆ ನಮ್ಮ ಠಾಣೆಯ ಕರೆ 112 ಇದೆ, ಆ ನಂಬರ್ಗೆ ಕರೆ ಮಾಡಿದಾಗ ತಾವು ಸ್ಪಂದಿಸಿದಾಗ ನಾವು ನಿಮ್ಮ ಯಾವುದೇ ಒಂದು ಬೆಂಕಿ ಕರೆಗಳಿದ್ದಾಗ ಅದನ್ನು ಸಹಕರಿಸಲಿಕ್ಕೆ ನಾವು ಸನ್ನದ್ಧಾಗಿರ್ತೀವಿ. ಹಾಗಾಗಿ ತಾಲೂಕಿನಾದಂಥ ಈ ನಂಬರ್ 112ಗೆ ಕರೆ ಮಾಡಿದ್ರೆ ಸಾಕ, ನಮ್ಮ ವಾಹನ ಬಂದು ಎಲ್ಲಿ ಯಾವುದು ಅನಾಹುತಗಳಾಗುತ್ತೆ ಅದನ್ನು ತಪ್ಪಿಸಲಿಕ್ಕೆ ನಾವು ಸಜ್ಜಾಗಿರ್ತೀವಿ. ಯಾವಾಗ ಸದ್ಯಕ್ಕೆ ಯಾವುದು ಅನಾಹುತಗಳಾಗಿದೆ? ಯಾವುದು ಅನಾಹುತಗಳು ಆಗ್ತಾ ಇಲ್ಲ ಸರ್. ಸ್ವಲ್ಪ ಮೋಡದ ಕವಿದ ವಾತಾವರಣ ಇದೆ, ಮತ್ತೆ ಮಳೆಯ ಸನ್ನಿವೇಶ ಇರೋದ್ರಿಂದ ಯಾವುದೇ ಅನಾಹುತಗಳು ಸ್ವಲ್ಪ ಈ ಬಾರಿ ಈ 2006 ಅಲ್ಲಿ ಕಮ್ಮಿ ಇದೆ ಸರ್. ಏನು ಒಂದು 20 ಫೈರ್ ಕಾಲ್ ಆಗಿದೆ, ಇಲ್ಲ ಅಂದರೆ ಇಷ್ಟೊತ್ತು 60-70 ಆಗ್ತಾ ಇತ್ತು. ಹಾಗಾಗಿ ಈ ವರ್ಷ ಸ್ವಲ್ಪ ಸಮೃದ್ಧವಾದಂಥ ಮಳೆ ಆದ್ದರಿಂದ ಒಂದು ಕರೆಗಳು ಸ್ವಲ್ಪ ವಿರಳ ಕಮ್ಮಿ ಆಗಿದೆ. ಅಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಮುದ್ದಳ್ಳಿ ಗ್ರಾಮದ ಸುಮಾರು 440 ಎಕರೆ ಕೃಷಿ ಭೂಮಿಯನ್ನು ಕೆಐಡಿಬಿ ವಶಕ್ಕೆ ಪಡೆದಿರುವುದಾಗಿ ರೈತರು ಆರೋಪಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ವಿರೋಧದ ನಡುವೆಯೂ ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಅವರು ದೂರಿದ್ದಾರೆ. ಆರ್ಟಿಸಿ ದಾಖಲೆಗಳಲ್ಲಿ ಕೆಐಡಿಬಿ ಸ್ವಾಧೀನ ಎಂದು ನಮೂದಾಗಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಅನುಮತಿ ಇಲ್ಲದೆ ಭೂಮಿ ವಶಪಡಿಸಿಕೊಳ್ಳುವುದು ಅನ್ಯಾಯ ಮತ್ತು ಗುಂಡಾಗಿರಿ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ವರ್ಷಗಳಿಂದ ಕೃಷಿಯೇ ಬದುಕಿನ ಆಧಾರವಾಗಿರುವುದರಿಂದ ಜಮೀನು ಕಳೆದುಕೊಂಡರೆ ಕುಟುಂಬಗಳಿಗೆ ಬದುಕು ದುಸ್ತರವಾಗಲಿದೆ ಎಂದು ರೈತರು ತಿಳಿಸಿದ್ದಾರೆ. ಸಮಸ್ಯೆ ತಕ್ಷಣ ಬಗೆಹರಿಸದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಭೂಮಿ ಕಳೆದುಕೊಂಡರೆ ಜೀವತ್ಯಾಗಕ್ಕೂ ಸಿದ್ಧ ಎಂಬ ಆತಂಕಭರಿತ ಹೇಳಿಕೆಗಳು ಹೊರಬಿದ್ದಿವೆ. ಸಂಬಂಧಿಸಿದ ಅಧಿಕಾರಿಗಳು ರೈತರ ಜೊತೆ ಚರ್ಚೆ ನಡೆಸಿ ಪರಿಹಾರ ಕಂಡುಹಿಡಿಯಬೇಕೆಂಬ ಆಗ್ರಹ ಕೇಳಿಬಂದಿದೆ. ನಮ್ಮ ಜಮೀನುಗಳನ್ನ 2003ರಲ್ಲಿ ಕೆಡಿಬಿಗೆ ಅಂತ ಅಕ್ವೈರ್ ಮಾಡಕಂತ ಬಂದಿದ್ರು. ಅವಾಗ ಕುಮಾರ್ ನಾಯಕ್ ಅವರು ಕ್ಯಾನ್ಸಲ್ ಮಾಡಿಕೊಟ್ರು. ಈಗ ಮತ್ತೆ ಅದೇ ಜಮೀನ ಹಳೆ ಮಾಜಿ MLA ಆದಂಥ ಹರ್ಷವರ್ಧನ್ ಅವರು 2018-19ನೇ ಸಾಲಿನಲ್ಲಿ ಮತ್ತೆ ಅದನ್ನು ರೀಓಪನ್ ಮಾಡಿಸಿದ್ರು. ಆಗ ನಾವು ರೈತರೆಲ್ಲ ಪ್ರತಿಭಟನೆ ಮಾಡಿ ಗಂಟ ಅದನ್ನು ಅಲ್ಲಿಗೆ ಕೈ ಬಿಟ್ರು. ಮತ್ತೆ ಈಗ ಅವರು ಅಧಿಕಾರಿಗಳು ಮತ್ತೆ ಪುನಃ ನಮ್ಮ RTCಗಳೆಲ್ಲ ಭೂ ಸ್ವಾಧೀನ ಅಂತ ನಿನ್ನೆಯಿಂದ 22ನೇ ತಾರೀಕಿಗೆ ಶುರು ಮಾಡಿದ್ದಾರೆ. ಈಗ ನಾವು ಇದನ್ನು ಸ್ಥಳೀಯ ಶಾಸಕ ಗಮನಕ್ಕೆ ತಂದು ಇದನ್ನ ಅವರು ನಾಳೆ ಏನು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಅವ್ರಿಗೆ ಆಗಲ್ಲ ಅಂದರೆ ನಾವು ಮುಂದೆ ನಮ್ಮ ಪ್ರಾಣ ಹೋದ್ರೂ ಕೂಡ ನಮ್ಮ ಜಮೀನನ್ನು ನಾವು ಬಿಡೋದಿಲ್ಲ. ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾಳೆ ರಸ್ತೆ ತಡೆ ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ಮಾಡೇ ಯಾವ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಕುಟುಂಬ ಎಲ್ಲ ಈ ವ್ಯವಸಾಯನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮನೇಲಿ 4 ಜನ ನಾವು ಇದ್ದೀವಿ. ಎಲ್ಲರೂ ವ್ಯವಸಾಯನ ನಂಬ್ಕೊಂಡಿದ್ದೀವಿ. ನಮ್ಮ ಎಲ್ಲ ತರಕಾರಿಗಳೆಲ್ಲ ಬೆಳೀತಾ ಇದ್ದೀವಿ. ಏನಾದ್ರು ಈ ಜಮೀನುಗಳೆಲ್ಲ ಹೋಯ್ತು ಅಂದರೆ ನಾವು ಕುಟುಂಬ ಪೂರ್ತಿ ವಿಷ ಕೂಡ ಸಾಯಬೇಕಂತ ಸನ್ನಿವೇಶನೂ ಕೂಡ ಬರುತ್ತೆ. ಅದರಿಂದ ನಮ್ಮ MLA ಅವರು ಈ ಸಾರಿ ಉಳಿಸ್ಕೊಟ್ರೆ ಒಳ್ಳೇದು. ಉಳಿಸ್ತಿಲ್ಲ ಅಂದರೆ ನಾವು ಜೀವ ಬಿಟ್ಟರು ಸರಿ, ಜಮೀನಂತೂ ಬಿಡೋದಿಲ್ಲ. ಇದಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅಧಿಕಾರಿಗಳು ಡಿಸಿ ಕಚೇರಿಗೆ ಹೋದಾಗ ಹೊರಗೆ ಹೋಗುವಂತೆ ಹೇಳಲಾಗುತ್ತದೆ ಎಂದು ಅವರು ಆರೋಪಿಸಿದರು. ಇಂತಹ ದುರಹಂಕಾರಿ ಅಧಿಕಾರಿಯನ್ನು ನೋಡಿಲ್ಲ ಎಂದು ಟೀಕಿಸಿದ ರೇವಣ್ಣ,
ಕಾಂಗ್ರೆಸ್ ಸರ್ಕಾರ ಶಾಶ್ವತವೆಂದು ಭಾವಿಸಿ ಅಧಿಕಾರ ದುರುಪಯೋಗ ಮಾಡಬಾರದು ಎಂದು ಎಚ್ಚರಿಸಿದರು. ಕಾನೂನು ಮೀರಿದ ಯಾವುದೇ ಕೆಲಸ ಮಾಡಬಾರದು, ನಾವು ಹೇಳಿದರೂ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಬಡವರಿಗೆ ನ್ಯಾಯ ಮತ್ತು ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾರ್ಯಪದ್ಧತಿ ಸರಿಯಾಗಿಲ್ಲ, ಅಧಿಕಾರಿಗಳನ್ನು ಗಂಟೆಗಳ ಕಾಲ ಕಾಯಿಸಲಾಗುತ್ತಿದೆ, ಇಡೀ ದಿನ ಅಧಿಕಾರಿಗಳನ್ನು ಕೂರಿಸಿಕೊಳ್ತಾರೆ ಎಂದು ದೂರಿದರು. ಅಧಿಕಾರಿಗಳಿಗೆ ಬೆಳಗ್ಗೆ 8 ಗಂಟೆಗೆ ಬರಲು ಸೂಚನೆ ನೀಡಲಾಗುತ್ತಿದೆಯಾದರೂ ಡಿಸಿ ಮಧ್ಯಾಹ್ನ 12ಕ್ಕೆ ಬರುತ್ತಾರೆ ಎಂಬ ಆರೋಪವೂ ಮಾಡಿದರು. ತಹಶೀಲ್ದಾರ್ ಕೇಳಿದ್ರೆ ಯಾವಾಗಲೂ ಡಿಸಿ ಆಫೀಸ್ನಲ್ಲಿ ಇದ್ದೀನಿ ಅಂತಾರೆ. ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾರು ಒಬ್ರು ಅಂದ್ರೆ ಅಧಿಕಾರಿಗಳನ್ನ ಹೊರಗೆ ಹೋಗಿ ಅಂತಾರೆ. ಅವ್ರ ಅಧಿಕಾರಿಗಳನ್ನ ಎದುರುಗಡೆ ನಾವು ಕೂತು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಆಚೆ ನಡೀಲಿ ಅಂತಾರೆ. ಇಂಥ ದುರಂಕಾರಿ ಡಿಸಿ ನಾನು ನೋಡಲಿಲ್ಲ. ಏನು ಕಾಂಗ್ರೆಸ್ಸೇ ಶಾಶ್ವತವಾಗಿರ್ತದೆ ಅಂತ ತಿಳ್ಕೊಂಡ್ಬಿಟ್ಟರು ಇವರು. DC SP ಗಳು ಕಾಂಗ್ರೆಸ್ಸೇ ಶಾಶ್ವತವಾಗಿದ್ದು ಬಿಡುತ್ತೆ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಡ್ಬಿಟ್ಟರು ಇವರು. ಯಾವತ್ತಾರು ಒಂದೊಂದಿನ ತಗಲಾಕಿದ್ದಾರೆ ಇವರು. ಕಾಲ ಜಾಸ್ತಿ ದಿನ ದೂರ ಇಲ್ಲ. DC SP ನಾನು ನೋಡಿದ್ದೀನಿ. DC SP ನಿಮ್ಮ ಕಾನೂನು ಬಿಟ್ಟು ಮಾಡಕ್ಕೆ ಹೋದ್ರೆ ಒಂದಲ್ಲ ಒಂದಿನ ಅದನ್ನು ಅನುಭವಿಸೋ ಕಾಲ ಬರುತ್ತೆ. ಹುಷಾರಾಗಿದೆ ಅಷ್ಟೇ. ಯಾರು ನೀವು ಉಳ್ಸಕ್ಕೆ ಬರಲ್ಲ, ಯಾವ ರಾಜಕಾರಣಿಗಳು. ನಾನು ನೋಡಿದ್ದೀನಿ ಜೀವನದಲ್ಲಿ. ನಾನು ಹೇಳೋದು, ಯಾರೇ ಹೇಳಿದ್ರು ಕಾನೂನು ಬಿಟ್ಟು ಮಾಡಬೇಡಿ, ನಾವು ಹೇಳಿದ್ರು ಮಾಡಬೇಡಿ, ಬಡವರಿಗೆ ರಕ್ಷಣೆ ಕೊಡಿ. ಕಾನೂನು ಬಿಟ್ಟು ಮಾಡಿ ಅಂತ ನಾವೇನು ಯಾರು ಹೇಳಿಲ್ಲ. ಏನು ಈಗ ತಾಲೂಕಲ್ಲಿ ಬೆಳಗ್ಗೆ ಬಂದರೆ 40 ವರ್ಷದಿಂದ ಮಾಡ್ತಾವ್ರೆ ಜಮೀನ. ಅದಕ್ಕೊಂದು 162 ಅಂತ ಹಾಕ್ಬಿಡೋದು. ಅದಕ್ಕೆ 40 ವರ್ಷದಿಂದ ಜಮೀನು ಮಾಡ್ತಾ ಇರೋದಕ್ಕೆ ಸುರೇಶ್ ವೆಂಕಟೇಶು ಅಲ್ಲಿ ಹೋಗಬೇಡಿ. ಯಾರು ಅರ್ಜಿ ಕೊಟ್ಟರು, ನನ್ನಂತರು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಪರಿಶೀಲನೆ ಮಾಡಬೇಕಲ್ಲ, ಆರ್ಡ್ರ್ ಮಾಡಬೇಕಾ. 40 years ಅವ್ರದ್ದು ತರಕಾಸು ಇದೆ, ಎಲ್ಲ ಇದೆ. ಅದಕ್ಕೆ 162. ಆಮೇಲೆ ಬೇಕಾದವರಿಗೆ ಯಾವುದೂ ಇಲ್ಲ, ಬೇಕಾದವರಿಗೆ ನೋಟಿಸ್ ಇಟ್ಟು, ಯಾರು ಹೋದ್ರೆ ನೋಟಿಸ್ ಇಟ್ಟಿಲ್ಲ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಒಬ್ಬ ಪೊಲೀಸ್ನಲ್ಲಿ ಕೆಟ್ಟರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡಿ ಗೌರವಯುತವಾಗಿ ಹೆಸರು ತಗೋಬೇಕು ಅನ್ನೋದಕ್ಕೂ ಬಿಡ್ತಾ ಇಲ್ಲ. ಆ ಮಟ್ಟಕ್ಕಿದೆ. ಆಮೇಲೆ ಅಧಿಕಾರಿಗಳನ್ನ ಕೆಲಸ ಮಾಡಿ ಒಂದೊಂದು ಇಲಾಖೆ ತಿಂಗಳಲ್ಲಿ ಒಂದು ಇಲಾಖೆ ಕರೀರಿ, ಎಲ್ಲರೂ ಅರ್ಧ ಗಂಟೆಲಿ ಮಾತಾಡಿ ಕಳಿಸಿ. ಏನು ಸುರೇಶು, ಏನು ಬೆಳಗಿಂದ ಎಲ್ಲ ಹೇಳ್ತಾ ಇಲ್ಲ ಇವರೇ, ಎಲ್ಲ ಅಧಿಕಾರಿಗಳು ಬರೋಕ್ಕೆ ಏನಾದ್ರು ಸರ್ ಇವತ್ತು ಅಂತ. ದಿನ ಬೆಳಿಗ್ಗೆ ಸಾಯಂಕಾಲ ಬೇರೆ ಬಂದರೆ ಏನು ಮಾಡ್ತಾರೆ, ಒಂದು RTC ತಗೋಬೇಕಾದ್ರೆ ಏನೈತೆ ಪರಿಸ್ಥಿತಿ ಸರ್. ಕೆಲವರಿಗೆ 40 ವರ್ಷದಲ್ಲಿ 30 ವರ್ಷ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅಂತನಹಳ್ಳಿ ಗ್ರಾಮದಲ್ಲಿ 42 ವರ್ಷದ ಜಗದೀಶ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಮನೆಯಲ್ಲಿದ್ದ ಜಗದೀಶ್ ಅವರನ್ನು ಬಸವ ಮತ್ತು ಮಂಜೇಗೌಡ ಕರೆದುಕೊಂಡು ಹೋಗಿದ್ದು, ಬಳಿಕ ಮಲ್ಲನಘಟ್ಟ ಗ್ರಾಮದ ಬಳಿ ಕೆಲವರೊಂದಿಗೆ ಪಾರ್ಟಿ ಮಾಡಿದ್ದರೆಂದು ತಿಳಿದುಬಂದಿದೆ. ಸಂಜೆ ವೇಳೆ ಜಗದೀಶ್ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂದು ಸಹೋದರರಿಗೆ ಮಾಹಿತಿ ನೀಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ಶೋಧ ನಡೆಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಸಾಲದ ಹಣದ ವಿಚಾರಕ್ಕೆ ಸಂಬಂಧಿಸಿ ಸ್ನೇಹಿತರು ಕೊಲೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಕಸಬಾ ಹೋಬಳಿಯ ಮತ್ತಾವರ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಭತ್ತದ ಪೈರು ಸಂಪೂರ್ಣ ನಾಶವಾಗಿದೆ. ಎಂಟಿ ಪ್ರಕಾಶ್ ಅವರಿಗೆ ಸೇರಿದ 24 ಗುಂಟೆ ಜಮೀನಿಗೆ ಫೆಬ್ರವರಿ 22ರಂದು ರಾತ್ರಿ ವೇಳೆ 2 ಕಾಡಾನೆಗಳು ದಾಳಿ ನಡೆಸಿದವು. ಗದ್ದೆ ಪರಿಶೀಲಿಸಲು ತೆರಳಿದ್ದ ಮಾಲೀಕರು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾಡಾನೆಗಳು ಊರಿನೊಳಗೆ ಪ್ರವೇಶಿಸಿದ್ದರೆ ದೊಡ್ಡ ಅನಾಹುತ ಸಂಭವಿಸಬಹುದಿತ್ತು ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಅನೇಕ ರೈತರು ಈಗಾಗಲೇ ಬೆಳೆ ನಷ್ಟ ಅನುಭವಿಸಿದ್ದಾರೆ. ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಕಾಡಾನೆಗಳನ್ನು ಸೆರೆ ಹಿಡಿದು ರೈತರಿಗೆ ಸಮರ್ಪಕ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಲಾಗಿದೆ. ಒಳಮೀಸಲಾತಿ ಪ್ರಕ್ರಿಯೆಯಿಂದ ಬಲಗೈ ಸಮುದಾಯದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಬಲಗೈ ಸಮುದಾಯಗಳ ಒಕ್ಕೂಟ ಮಾರ್ಚ್ 3ರಂದು ಮೂಡಿಗೆರೆ ತಾಲೂಕು ಬಂದ್ಗೆ ಕರೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಸದಸ್ಯ ಎಂಎಸ್ ಆನಂದ್, ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು 19 ಜಾತಿಗಳಿಗೆ ಹಾನಿ ಉಂಟಾಗಿದೆ ಎಂದು ಹೇಳಿದರು. ಸುಮಾರು 20,000 ಬಲಗೈ ಸಮುದಾಯದವರು ಇರುವ ಕ್ಷೇತ್ರದಲ್ಲಿ ಉದ್ಯೋಗ ಹಾಗೂ ಸರ್ಕಾರಿ ಸವಲತ್ತುಗಳಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಚಾಲಕ ಶಿವಪ್ರಸಾದ್, ಹೊಸ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ನಿಲ್ಲಿಸಿ ಹಳೆಯ ಮೀಸಲಾತಿ ಪದ್ಧತಿ ಮುಂದುವರೆಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳ ವಿರುದ್ಧದ ಪ್ರಕರಣಗಳನ್ನು ಕೈಬಿಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿದೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದ್ದರೂ ಅವುಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. ಗುರುವಾರ ಪ್ರತಿಕ್ರಿಯಿಸಿದ ಅವರು, ಯಾವುದೇ ಗ್ಯಾರಂಟಿಯನ್ನು ರದ್ದುಪಡಿಸುವುದಿಲ್ಲ ಹಾಗೂ ಪರಿಷ್ಕರಣೆ ಮಾಡುವುದಿಲ್ಲ ಎಂದು ಹೇಳಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ಹಾಗೂ ಪಡಿತರ ಅಕ್ಕಿ ಪಡೆಯುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದ್ದು ಅಗತ್ಯ ತಿದ್ದುಪಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆದರೆ ಗೃಹಜ್ಯೋತಿ ಯೋಜನೆಯಲ್ಲಿ ಇಂತಹ ಸಮಸ್ಯೆ ಎದುರಾಗುವುದಿಲ್ಲ ಎಂದು ತಿಳಿಸಿದರು. ಸಂಕಷ್ಟದ ಸಂದರ್ಭಗಳಲ್ಲಿ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಮತ್ತು ಆತ್ಮವಿಶ್ವಾಸ ನೀಡುವ ಉದ್ದೇಶದಿಂದಲೇ 5 ಗ್ಯಾರಂಟಿ ಯೋಜನೆಗಳನ್ನು ಮುಂದುವರೆಸಲಾಗಿದೆ ಎಂದು ಹೇಳಿದರು. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀನಿ. ಸೊ ಸರ್ಕಾರದ ಸಂಕಲ್ಪ ಮುಂದಿನ ಬಜೆಟ್ ಅಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತದೆ. ನೀವು ಹಂಗೆ ಹೇಳಿದ್ಮೇಲೆ ಕೆಲವರು ಸಿರಿವಂತರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಮಿನಿಸ್ಟರ್ಗಳು ಹೇಳ್ತಾ ಇದ್ದಾರೆ. ಉಳ್ಳವರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಪ್ಪೇನಿದೆ? ಈಗ ಬೇಡ ಅನ್ನೋರು ನಿದರ್ಶನ ನನಗೆ ಹೇಳಿದ್ದಾರೆ. ಬಹಳ ಜನ ನಮ್ಗೆ ಬೇಕಾಗಿಲ್ಲ, ಕೆಲವರು ಸರ್ಕಾರಿ ನೌಕರೆಲ್ಲ ಇದಾರಲ್ಲ, ಅವರು ಕೆಲವರು ದೊಡ್ಡ ದೊಡ್ಡ IT ಕಂಪನಿಗಳೆಲ್ಲ ಕೆಲಸ ಮಾಡ್ತಿರೋದ್ರಿಂದ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮ್ಗೇನು ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗಿ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ವಿದ್ಯುತ್ ಶಕ್ತಿ ಬಿಡಿ ಮನೆಗಳದೇನೋ ಹೋಗ್ತಾ ಇದೆ. ಸೊ ಇವೆರಡು ಕೂಡ ಯಾರು ಸತ್ತಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಡ್ತಾ ಇಲ್ಲ. ಅದನ್ನು ಯಾವ ರೀತಿ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ನೋಡ್ತಾ ಇದೆ. ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ಕಾಲ್ ಮಾಡಿ ಅನ್ನೋದು ಒಂದು ಆರ್ಥಿಕ ಇಲಾಖೆ ಸಲಹೆ ನೋಡೋಣ. ಮೈಸೂರಿನಲ್ಲಿ ಸೇವ್ ಮೈಸೂರು ಸಿಲ್ಕ್ ಅಥವಾ ಮೈಸೂರು ಸಿಲ್ಕ್ ಉಳಿಸಿ ಅಭಿಯಾನಕ್ಕೆ ಆಗಮಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಟಿ ನರಸೀಪುರದ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಕ್ರೀಡಾಂಗಣಗಳನ್ನು 1 ನಿರ್ಮಿಸಲಿ, ಆದರೆ ಮೈಸೂರು ಸಿಲ್ಕ್ಗೆ ಸಂಬಂಧಿಸಿದ ಈ ಜಾಗದಲ್ಲಿ ಯಾಕೆ ನಿರ್ಮಿಸಬೇಕು ಎಂದು ಪ್ರಶ್ನಿಸಿದರು. ಮಹದೇವಪ್ಪ ವಿರುದ್ಧ ಕಿಡಿಕಾರಿದರು. ಕಾಮಗಾರಿ ಕಾಂಗ್ರೆಸ್ ಗುತ್ತಿಗೆದಾರರಿಗೆ ನೀಡಲಾಗಿದ್ದು 12 ಕೋಟಿ ರೂಪಾಯಿ ಮಂಜೂರಾತಿಯಾಗಿದೆ ಇದೆ ಎಂದು ಆರೋಪಿಸಿದರು. 60% ಕಮಿಷನ್ಗಾಗಿ ಅಲ್ಲೇ ಸಿಗುತ್ತೆ ಅವರಿಗೆ, ಅದಕ್ಕೆ ಒತ್ತಡ ತರಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿ ಸ್ಟೇಡಿಯಂ ನಿರ್ಮಾಣ ಆಗಬಾರದು ಎಂದು ಆಗ್ರಹಿಸಿದರು. ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿ ಹೋರಾಟ ಮುಂದುವರೆಸುವುದಾಗಿ ತಿಳಿಸಿದರು. ಮೈಸೂರು ಸಿಲ್ಕನ್ನು ಉಳಿಸಿ ಈ ಅಭಿಯಾನಕ್ಕೆ, ಸೇವ್ ಮೈಸೂರು ಸಿಲ್ಕ್ ಈ ಅಭಿಯಾನಕ್ಕೋಸ್ಕರ ನಾನು ಬಂದಿದ್ದೀನಿ. ಕ್ರೀಡಾಂಗಣ ಇಲ್ಲೇ ಮಾಡಬೇಕು ಅನ್ನೋದೇನಿದೆ? ಏನೋ ದೇವ್ರು ವರ ಕೊಟ್ಟಿದ್ದ ನಿಮಗೆ ಇಲ್ಲೇ ಮಾಡಬೇಕು? ಅದೇನೋ ಹೇಳ್ತಾರಲ್ಲ, ಪೂಜೆ ಮಾಡಿ ದೇವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲಿ ತೆಂಗಿನಕಾಯಿ ಹೊಡೆದು ಅಲ್ಲೇ ಮಾಡಬೇಕು. ಈ ಬೋರ್ವೆಲ್ ತೆಗಿತಾರಲ್ಲ,
ಬೋರ್ವೆಲ್ ಹೋಗಿ ತೆಗೆದು ತೆಂಗಿನಕಾಯಿನ ಹಿಂಗೆ ಆಡಿಸಿ ತೋರಿಸ್ತಾರಲ್ಲ, ಹಂಗೇನ ತೋರಿಸಿದಾರ ನಿಮಗೆ ಇಲ್ಲಿ? ಯಾವನ ಮಾದೇವಪ್ಪ ತೆಂಗಿನಕಾಯಿ ಹಿಡ್ಕೊಂಡು ಏನಾನ ಹೋಗಿ ಹಿಂಗೆ ತೆಂಗಿನಕಾಯಿನೆಲ್ಲ ಆಡಿಸಿ ಇಲ್ಲೇ ಇರ್ತು ಅಂತ ಏನೇನೈತ್ನ ಮಾಡಿ? ಒಂದಲ್ಲ 5 ಕ್ರೀಡಾಂಗಣ ಮಾಡಿ. ಬೇಡ ಅಂತ ಹೇಳಿದವ್ರು ಯಾರು? ಇಲ್ಲೇ ಮಾಡಬೇಕು ಅನ್ನೋದು ಯಾಕೆ? ಇವತ್ತು ಯಾರಿಗೋ ಪಾಪ ಅವ್ರು ಕಾಂಗ್ರೆಸ್ ಕಾಂಟ್ರಾಕ್ಟ್ರು ಬತಾಣ. ಇದು ಪ್ರಾಬ್ಲಮ್ ಆಗಿರೋದು ಕಾಂಗ್ರೆಸ್ ಕಾಂಟ್ರಾಕ್ಟ್ರು. ಅವನಿಗೆ 12 ಕೋಟಿ ಏನೋ ಸ್ಯಾಂಕ್ಷನ್ ಆಗ್ಬಿಟ್ಟೈತೆ. ಅವನು ಒತ್ತಡ ಇದಕ್ಕೆ ಬೇಗ ಆಗೋಡ್ಬೇಕಲ್ಲ. ಅಲ್ಲೇ ಡ್ರಾ, ಅಲ್ಲೇ ಇದು ಏನೋ ಲಾಟ್ರಿ ಬಹುಮಾನ. ಅಲ್ಲೇ ಅವನು 12 ಕೋಟಿ ತಗೊಂಡ್ರೆ ಈಗ 60% ಕಮಿಷನ್ ಅಲ್ಲ, ಅಷ್ಟು 60% ಅವ್ನಿಗೆ ಹಂಗೆ ಬಂದ್ಬಿಡ್ತೈತೆ. ಅಲ್ಲೇ ಡ್ರಾ ಆಗೋತತೆ ಅವನಿಗೆ 6-7 ಕೋಟಿ ದುಡ್ಡು ಬಂದ್ಬಿಡುತ್ತೆ ಅವನಿಗೆ. ಅದಕ್ಕೆ ಒತ್ತಡ. ಕ್ರೀಡಾಂಗಣ ಮಾಡಿ, ನಾವೆಲ್ಲ ಬೆಂಬಲ ಕೊಡ್ತೀರಿ. 1 ಮಾಡಕ್ಕೆ ಹೋಗಬೇಡಿ, 2 ಮಾಡಿ. ತಾಲೂಕಿಗೆ 2 ಕ್ರೀಡಾಂಗಣ ಮಾಡಿ, ಒಳ್ಳೇದೇ. ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ನಾವು ಎನ್ಡಿಎ ಮೈತ್ರಿಕೂಟದಲ್ಲಿದ್ದೇವೆ. ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ವಿಚಾರ ನನ್ನ ಕೈಯಲ್ಲಿಲ್ಲ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಸಿಎಂ ಮಾಡುವುದು ಬಗ್ಗೆ ಅಂತಿಮ ನಿರ್ಧಾರವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದರು. ಸಮಾವೇಶದಲ್ಲಿ ಜನತಾದಳ ಸೆಕ್ಯುಲರ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದರು. ಮೈತ್ರಿ ಧೋರಣೆಯನ್ನು ಬಲಪಡಿಸುವುದೇ ನಮ್ಮ ಗುರಿ ಎಂದು ದೇವೇಗೌಡ ತಿಳಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿಯವರು, ಶಾ ಅವರು ತೀರ್ಮಾನ ಮಾಡೋದು. ನಾವು ಎನ್ಡಿಎಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದೇನೆ, ತುಪ್ಪ ತಿಂದಿದ್ದೇನೆ, ಹೋಳಿಗೆ ತಿಂದಿದ್ದೇನೆ, ಕರಿ ಎಳಿತೆ ಒಬ್ಬಟ್ಟು ತಿಂದಿದ್ದೇನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆ ಅವ್ರ ಮನೆ ಊಟ ಮಾಡಿದ್ದೇನೆ. ನಾನೆಂದೂ ಮರೆಯಲ್ಲ. ಆದ್ರೆ ಒಂದೇ ಒಂದು ಮತ್ತೊಮ್ಮೆ ಮುಖ್ಯಾಂಶಗಳು. ಇಂತಹ ದುರಹಂಕಾರಿ ಡಿಸಿ ನಾನು ನೋಡಿರಲಿಲ್ಲ. ಇಡೀ ದಿನ ಅಧಿಕಾರಿಗಳನ್ನು ಕಾಯಿಸ್ತಾರೆ. ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. 5 ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದೆ. ಆದರೂ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಡ್ತೀವಿ, ಪರಿಷ್ಕರಣೆ ಮಾಡುವುದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಟಿ. ನರಸೀಪುರದ ಮೈಸೂರು ಸಿಲ್ಕ್ ಜಾಗದಲ್ಲಿ ಸ್ಟೇಡಿಯಂ ಬೇಡ. ಆರ್. ಅಶೋಕ್ ವಿರೋಧ. ಸೇವ್ ಮೈಸೂರು ಸಿಲ್ಕ್ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.